ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹೇಳಿ ಕುಮಾರ್ ಅವ್ರೆ, ಮೊಟ್ಟೆ ಯಾಕೆ ಕೊಡಿದ್ರಿ? ಮೊಟ್ಟೆಗೆ ಏನಕ್ಕೆ ಬಂತು ಮೊಟ್ಟೆ ಅನ್ನೋದನ್ನ ನಾನು ಹೇಳ್ಬಿಡ್ತೀನಿ. ಸೋಮವಾರ ನಮ್ಮ ವಿದ್ಯಾರ್ಥಿಗಳ ಮೇಲೆ ವಿದ್ಯಾರ್ಥಿಯ ಧ್ವನಿಗಳನ್ನ ಅಡಗಿಸೋದಕ್ಕೆ ಕೇಂದ್ರ ಸರ್ಕಾರ ತೆಗೆದುಕೊಂಡ ಕೆಟ್ಟ ನಿರ್ಣಯಗಳು ಮತ್ತು ಒಂದ್ ನಿಮಿಷ ಬೆಂಗಳೂರಲ್ಲಿ ಮೊಟ್ಟೆ ಹೆಂಗ್ ಬಂತು ಅಲ್ಲಿಗೆ ಬರ್ತಿದ್ದೀನಿ. ಸಂಸತ್ತಲ್ಲಿ ಈ ತರ ಆಗಿದೆ ಅಂತ ನಮ್ಗೆ ಚರ್ಚೆ ಮಾಡಕ್ ಅವಕಾಶ ಕೊಡಿ ಅಂತ ಎಲ್ಲಾ ವಿರೋಧ ಪಕ್ಷಗಳು ಬೆಂಗಳೂರಲ್ಲಿ ಮೊಟ್ಟೆ ಕೇಳಿದ್ವಿ. ಸೋಮವಾರ ಅವಕಾಶ ಕೊಡ್ಲಿಲ್ಲ. ಮಂಗಳವಾರ ಕೊಡಿ ಅಂತ ಅಲ್ಲಿ ಬರ್ತೀನಿ ಸ್ಪೀಕರ್ ಹತ್ರ. ಮೇಡಮ್ ದಯಮಾಡಿ ಸ್ಪೀಕರ್ ಹತ್ರ ಹೋದ್ವಿ, ಸ್ಪೀಕರ್ ಹತ್ರ ಹೋಗಿ ಅವಕಾಶ ಕೊಡ್ಲಿಲ್ಲ. ಸೀದಾ ಪ್ರಧಾನಮಂತ್ರಿ ಮನೆ ಬಾಗಿಲಿಗೆ ಹೋಗಿ ಧರಣ ಮಾಡಿದ್ವಿ. ಮೇಡಮ್ ಮೊಟ್ಟೆ ಕತೆ ಹೇಳ್ತೀರಾ? ಮೊಟ್ಟೆ ಒಂದು ಮೊಟ್ಟೆಯ ಕತೆ ನೆನ್ನೆ ಧರಣ ಮಾಡಿದ್ವಿ ಪ್ರಧಾನಮಂತ್ರಿಗಳ ವಿರುದ್ಧ. ಹಾಗಾಗಿ ಈಗ 2.5 ತಿಂಗಳಿಂದ ಮೇ 3ನೇ ತಾರೀಕು ಸರ್, ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಇರಿ ಸರ್ ಪ್ಲೀಸ್. ನಾನು ಇಡೀ ರಾಜ್ಯ ಇಡೀ ರಾಜ್ಯದಲ್ಲಿ ನೇಮಕಾತಿ ಹೋರಾಟಕ್ಕೆ ಅಂತ ಹೇಳ್ಬಿಟ್ಟು ಸುಮಾರು 2-3 ವರ್ಷದಿಂದ ಹೋರಾಟ ಮಾಡಿದ್ವಿ. ನನ್ನ ಮೇಲೆ ಸುಮಾರು 70 FIR ಹಾಕಿದ್ರಿ. ಒಂದು ಹೋರಾಟಕ್ಕೆ ಪರ್ಮಿಷನ್ಸ್ ಕೊಡ್ತಿರ್ಲಿಲ್ಲ, ಮತ್ತೆ ಜೈಲಿಗೆ ಕಳ್ಸ ಅಂತ ಕೆಲಸ ಮಾಡಿದ್ರಿ. ಸರ್ ಈಗ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ಅಲ್ಲಿ ಡೆಲ್ಲಿಯಲ್ಲಿ 2.5 ತಿಂಗಳಿಂದ ಪ್ರೊಟೆಸ್ಟ್ ಆಗ್ತಿದೆ. ಮೇ 3ನೇ ತಾರೀಕು ಹೋರಾಟ ಆಗಿದ್ದು, ಕ್ವಶನ್ ಪೇಪರ್ ಲೀಕ್ ಆಗಿ ಸ್ಕ್ಯಾಮ್ ಆಗಿದ್ದಾಗಿದ್ದು. ಅವತ್ತಿಂದ ನೀವು ಮುತ್ತಿಗೆ ಹಾಕಂತ ಕೆಲಸ, ಹೋರಾಟ ಮಾಡೋಂಥ ಕೆಲಸ ಮಾಡಿಲ್ಲ. ಇವಾಗ ಏಕಾಏಕಿ ನಾನೇ ಉತ್ತರ ಕೊಡ್ತೀನಿ. ಏನ್ ಗೊತ್ತಾ, ಈಗ ಒಂದ್ ನಿಮಿಷ ಏನ್ ಗೊತ್ತಾ, ನಾನು ಯಾಕೆ ಅಂತ ಒಂದ್ ನಿಮಿಷ ಕುಮಾರ್ ದಯವಿಟ್ಟು ಸುಮ್ನೆ ಇರಿ. ಈ ಪೊಲಿಟಿಕಲ್ ಪಾರ್ಟೀಸ್ ಅವ್ರಿಗೆಲ್ಲರದು ಮ್ಯೂಟ್ ಮಾಡ್ರಿ ಕಾಂತರಾಜ್, ಮ್ಯೂಟ್ ಮಾಡಿ. ನೋಡಿ, ಇವತ್ತು ಬಂದಿದ್ದಕ್ಕೆ ಇದನ್ನ ರಾಜಕೀಯ ಮಾಡಿದ್ದಾರೆ. ಅವತ್ತೇ ಬಂದಿದ್ರೆ ಸಾಯಿಸ್ಬಿಡ್ತಿದ್ರು. ಅವತ್ತೇ ಬಂದಿದ್ದು ಇದನ್ನ ಲಿಟ್ರಲಿ ಸಾಯಿಸ್ಬಿಡ್ತಿದ್ರು. 1, 2 ಈಗಲೂ ಇವ್ರು ಬಂದಿದ್ದು ಬಹಳ ಜನರಿಗೆ ಇಷ್ಟ ಇಲ್ಲ. ಇವತ್ತು ಕಾಂಗ್ರೆಸ್ ಅವರು ಈ ಹೋರಾಟಕ್ಕೆ ಬಂದು ಇದನ್ನ ಡೈವರ್ಟ್ ಮಾಡಿದ್ದು ಬಹಳ ಜನರಿಗೆ ಇಷ್ಟ ಇಲ್ಲ. ಯಾಕೆ ಅಂದ್ರೆ ಇದು ರಾಜಕೀಕರಣಗೊಂಡು ಇವತ್ತು ನೋಡ್ರಿ ಕಚೇರಿಗೆ ಇವ್ರ ಹೋರಾಟ ಅಸ್ತಿತ್ವನೇ ಕಳ್ಕೊಂಡಿದೆ. ಹೌದು, ಪ್ರಜಾಪ್ರಭುತ್ವದ ನೆಲೆಗಟ್ಟಿನಲ್ಲಿ ಸಾಂವಿಧಾನಿಕವಾಗಿ ಸಿಕ್ಕಿರುವಂತಹ ಅಭಿವ್ಯಕ್ತಿ ಸ್ವಾತಂತ್ರ್ಯ ಆಯ್ತು, ಮುಗಿದೋಯ್ತು. ಎಸ್, ಲಾಸ್ಟ್ ಕಮೆಂಟ್. ವಿದ್ಯಾರ್ಥಿಗಳ ಪರವಾಗಿ ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಎರಡು ಒಂದೇ ನಡೆದ ಎರಡು ಮಕ್ಕಳಿದ್ದಂತೆ ಇಬ್ಬರು ಸಹ ಯಾರಿಗೂ ಪರವಾಗಿಲ್ಲ. ಆದ್ರೆ ನಾವು ಆರೋಗ್ಯ ಮತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಡೆಲ್ಲಿನಲ್ಲಿ 10 ವರ್ಷ ಭಾರಿ ಬದಲಾವಣೆ ತಂದು ಶಿಕ್ಷಣಕ್ಕೆ ಬಹಳ ಬದಲಾವಣೆ ತಂದಿದೆ. ಆದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಒಂದೇ ನಾಣ್ಯದ ಎರಡು ಮಕ್ಕಳು, ಇವರಿಂದ ಏನು ಉದ್ಧಾರ ಆಗಲ್ಲ. ದೇಶ ಬದಲಾವಣೆ ತರಬೇಕು ಅಂತ ನಾವು ಇವತ್ತು ಅವ್ರು ಸರ್ ದೇಶದ್ರೋಹಿಗಳು ಅಂತ ಹೇಳ್ತಾ ಇದ್ದಾರೆ, ಬೇರೆ ಇವ್ರು ನುಗ್ತಾ ಇದ್ದಾರೆ ಅಂತೇಳಿ ನನಗೆ ಪ್ರಶ್ನೆ ಬರ್ತಾ ಇರೋದು ಮೇಡಮ್, ಅವ್ರಿಗೂ ಜನಗಳ ಗಂಧಗಾಳಿ ಅರ್ಥ ಆಗ್ತಾ ಇಲ್ಲ. ಇವತ್ತು ಬೆಂಗಳೂರಿನ ಫ್ರೀಡಮ್ ಪಾರ್ಕ್, ಎಲ್ಲೂ ಬೇಡ, ಫ್ರೀಡಮ್ ಪಾರ್ಕಿಗೆ ಬನ್ನಿ, ಬರ್ತಿರೋರೆಲ್ಲ ನನ್ನ ದೇಶದ್ರೋಹಿ ಅಂತ ಕರೆದ್ರೆ ಕರೀರಿ ಸ್ವಾಮಿ ಅಂತ ಹೇಳ್ತಿದ್ದಾರೆ. ಅಂದರೆ ಜನ ಯಾರು ಮೂರ್ಖರಲ್ಲ ಮೇಡಮ್. ಇವತ್ತು ನಮ್ಮ ದೇಶದ ಸೆಕ್ಯೂರಿಟಿ ಬಗ್ಗೆ ನನಗೆ ಪ್ರಶ್ನೆ ಬರ್ತಾ ಇದೆ. ಇವ್ರು ಹಿಂಗೆ ಮಾತಾಡ್ತಾ ಇದ್ರೆ ಅದು ಸ್ಟ್ರಾಂಗ್ ಪ್ರೈಮ್ ಮಿನಿಸ್ಟ್ರು, ಸ್ಟ್ರಾಂಗ್ ನಮ್ದು ಇಂಟೆಲಿಜೆನ್ಸ್ ವ್ಯವಸ್ಥೆ. ಒಂದು ನಿಮಿಷ ಸರ್, ಹಂಗಿರ್ಬೇಕಾದಾಗ ಯಾರೋ ಏನೋ ಮಾಡ್ತಾ ಇದ್ದಾನೆ ಅನ್ನೋದು ಹಿಡಿದು ಒಳಗಾಕಿ ಶಿಕ್ಷೆ ಕೊಡಿ. ಅದು ಮಾಡೋದು ಬಿಟ್ಬಿಟ್ಟು ದೇಶದ್ರೋಹಿಗಳು ಜನ ಮೂರ್ಖರಲ್ಲ ಮೇಡಮ್. ದೇಶದ್ರೋಹಿಗಳನ್ನ ಹಿಡಿದ್ರೆ, ಟೆರರಿಸ್ಟ್ಗಳನ್ನ ಹಿಡಿದ್ರೆ ವಿದ್ಯಾರ್ಥಿಗಳು ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಮುಂದೆ ನಿಂತ್ಕೋತಾರೆ ಮೇಡಮ್. ಇದು ವಿದ್ಯಾರ್ಥಿಗಳ ಸ್ಟ್ಯಾಂಡು. ಇದನ್ನ ನಮಗೆ ನಮ್ಮ ದೇಶದ ಸ್ವತಂತ್ರ ಹೋರಾಟಗಾರರು ಕಳಿಸ್ಬಿಟ್ಟು ಹೋಗಿದ್ದಾರೆ. ಈ ರೀತಿ ಚರ್ಚೆಗಳು ಹೆಲ್ಪ್ ಆಗಲ್ಲ ಮೇಡಮ್. ಎಜುಕೇಶನ್ ಸಿಸ್ಟಮ್ ಬಗ್ಗೆ ಚರ್ಚೆ ಮಾಡೋಣ. ಎಲ್ಲ ರಾಜಕೀಯ ಪಕ್ಷಗಳು ಇದನ್ನೇ ಮಾಡ್ಕೊಂಡು ಬಂದಿರೋ ಹೊತ್ತಿಗೆ ಇವತ್ತು ವಿದ್ಯಾರ್ಥಿ ಯುವಜನರು ಬಡ್ದು ಎದ್ದು ಬಂದಿರೋದು. ಇವತ್ತು ಇಡೀ ಯುರೋಪಿಯನ್ ಕಂಟ್ರಿಗಳಲ್ಲಿ 1 ರಿಂದ 12ನೇ ಕ್ಲಾಸ್ ನೀಟ್ ಬೇಡ, ನಮ್ಗೆ CET ಸಾಕು ಅಂತ ಹೋರಾಟ ಮಾಡಲ್ಲ. ಅದನ್ನೇ ನಾವು ಡಿಮ್ಯಾಂಡ್ ಕೇಳ್ತಾ ಇದೀವಿ ಮೇಡಮ್. CET ಎಷ್ಟು ಚೆನ್ನಾಗಿದೆ ಗೊತ್ತಾ ಮೇಡಮ್, 50% ಸೆಕೆಂಡ್ PUC ತಗೊಂಡಿರುವಂತ ಮಾರ್ಕ್ಸ್, ಇನ್ನು 50% ಅವ್ರು ಕಾಂಪಿಟೇಟರ್ ಇದು ಮಾಡೋ ಅಂತದ್ದು. 1 ವರ್ಷ ಎಕ್ಸಾಮ್ ಮಾಡಿರ್ತಾರೆ, 2 ಮಾಡಿ. ಈಗ ನೋಡಿ ಮೇಡಮ್, CET ನಮ್ಮ ಮಕ್ಕಳಿಗೆ ಸಿಗುತ್ತೆ. ಅಷ್ಟು ಮಾತ್ರ ಅಲ್ಲ ಮೇಡಮ್, ಇದಕ್ಕೊಂದೇ ಒಂದು ಎಕ್ಸಾಂಪಲ್ ಸರ್, ಇದಕ್ಕೊಂದೇ ಒಂದು ಎಕ್ಸಾಂಪಲ್ ಮೇಡಮ್, ಇದಕ್ಕೊಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ಮೇಡಮ್. ನೀವು ಹೇಳಿ ಕರೆಕ್ಟ್.
ಇದಕ್ಕೊಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ಮೇಡಮ್. 2024ರಲ್ಲಿ ಮೇಡಮ್ NTA ಯಾಕೆ ಅಬಾಲಿಷ್ ಮಾಡಬೇಕು ಅಂತ ಮೈಸೂರಲ್ಲಿ ಒಬ್ರು ಹೈಸ್ಕೂಲ್ ಟೀಚರ್ ಮಗಳು ಮೇಡಮ್ ನೀಟ್ ಬರ್ದಿರ್ತಾಳೆ. ಅವಳಿಗೆ ಮೇಡಮ್ ಕೀ ಆನ್ಸರ್ ಸಿಕ್ಕಿದಾಗ 670 ಮಾರ್ಕ್ಸ್ ಬಂದಿರುತ್ತೆ. ಆದರೆ ರಿಸಲ್ಟ್ ಬಂದಾಗ 180 ಮಾರ್ಕ್ಸ್ ಬರುತ್ತೆ ಮೇಡಮ್. ಆ ಹುಡುಗಿ ನಂಗೆ ಫೋನ್ ಮಾಡ್ತಾರೆ, ನಾನು ಮೇಲ್ ಮಾಡ್ತೀನಿ, ಪ್ರತಾಪ್ ಸಿಂಹ ಹತ್ರ ಹೋಗ್ತಾರೆ, ಸೊಲ್ಯೂಷನ್ ಸಿಗಲ್ಲ ಮೇಡಮ್. ಅದಕ್ಕೆ ರಾಜ್ಯದಲ್ಲಿ ಮಾಡುವಂಥ CET ಇರಬೇಕಿತ್ತು ಅಂತ ನಾವು ಹೇಳ್ತಾ ಇದ್ದೀವಿ. ವಿದ್ಯಾರ್ಥಿಗಳ ಹೋರಾಟಕ್ಕೆ ನಮ್ದು ಕೂಡ ಸಹಕಾರ ಇದೆ. ಬಿಜೆಪಿನ ವಿರೋಧ ಮಾಡಿ, ರಾಜಕೀಯವಾಗಿ ಯಾರು ಬೇಕಾದ್ರೂ ವಿರೋಧ ಮಾಡಲಿ, ಆದರೆ ಬಿಜೆಪಿನ ವಿರೋಧ ಮಾಡೋ ಭರದಲ್ಲಿ ದೇಶ ವಿರೋಧಿ ಹೇಳಿಕೆಗಳು, ಘಟನೆಗಳು ನಡಿದಂಗೆ ವಿದ್ಯಾರ್ಥಿಗಳೇ ಅದನ್ನ ಕಾಪಾಡ್ಕೋಬೇಕು. ಆಯ್ತು, ಒಂದ್ ನಿಮಿಷ ಕಾಪಾಡ್ಕೋಬೇಕಲ್ಲ ಸರ್. ಯಾಕೆಂದ್ರೆ ನೀವೇನ್ ಕಾಪಾಡ್ಕೋತೀರಿ? ಅಲ್ಲಲ್ಲ, ಈಗ 20 ಜನ ಗುಂಪಲ್ಲಿ 1,00,000 ಜನ ಗುಂಪಲ್ಲಿ ಹೇಳ್ಬಿಡಿ, ಕಾಪಾಡ್ಕೋಬೇಕಲ್ಲ ಸರ್. ಏನ್ ಮಾಡಿ ಕಟ್ಟೆ ಹಾಕಿದ್ರಿ 20 ದಿನದಿಂದ? ಏನು ಮಾಡಿಲ್ಲ ಅಲ್ಲ, ಸುಮ್ನಿದ್ದು ಬಿಡ್ರಿ. ಏನ್ರಿ ಸರ್ ನಿಮ್ ಮಗಳದೇನೋ ಅಂದ್ರೆ ಅದಕ್ಕೆ ಈಗ ನೋಡಿ ಅವರೆಲ್ಲ ಜೈಲಲ್ಲಿ ಇದ್ದಾರೆ ಸರ್. ಯಾರ್ಯಾರು ತಪ್ಪು ಅವ್ರು ಮಾಫಿಯಾ ಇದೆ. ಹಾಕಿದ್ದಾರೆ. ಈ ಮಂತ್ರಿಗಳದ್ದು ಬೇರೆ ಒಂದು ಪಕ್ಷ ಆದ್ರೆ ಮಾಫಿಯಾ ಇದೆ. ಈಗ LN ಅಂತ ಒಂದು ಜಯನಗರದಲ್ಲಿ ಒಂದಿತ್ತು, XL ಅಂತ ಒಂದಿತ್ತು. ಎರಡೂ ಕಡೆಗೂ 2 ವರ್ಷಗಳ ಕಾಲ ನನ್ನ ಮಗಳು ಟ್ರೈನಿಂಗಿಗೆ ಹೋದ್ಲು. ಲಕ್ಷ ಹಣ ಕೊಟ್ಟೆ ಮೇಡಮ್. ಕೊನೆಗೂ ಆಕೆಗೆ ರಿಸಲ್ಟ್ ಬಂದಿದ್ದು 270 ಮಾರ್ಕ್ಸ್ ಮೇಡಮ್. ಅದೇ PUCಯಲ್ಲಿ SLCಯಲ್ಲಿ ನನ್ನ ಮಗಳು ರ್ಯಾಂಕ್ ಬಂದು ಎಲ್ಲಾ ಪತ್ರಿಕೆಗಳಲ್ಲೂ ಫೋಟೋ ಬಂದಿದೆ. ಆದ್ರೆ ಇಲ್ಲಿ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಈಗ ನಾವು ಯಾವುದೇ ಒಂದು ಟ್ಯೂಷನ್ ಯಾವ ಪರಿಸ್ಥಿತಿ ಹೇಳಿದಂತ ಅಂದ್ರೆ- 2 ಸಂಸ್ಥೆಗಳ ಬಗ್ಗೆ ನಾನು ಮಾತಾಡಕ್ ಅಲ್ಲ, ನಾನು ಹೋಗೋದಿಲ್ಲ. ಸಂಸ್ಥೆಗಳ ಹೆಸರು ಹೇಳಿದೆ, ದಯಮಾಡಿ ಯಾರು ತಪ್ಪು ತಿಳ್ಕೋಬಾರ್ದು. ಆದ್ರೆ ಹಿಂಗೆಲ್ಲ ಇದೆ. ನಮ್ಮ ಮಕ್ಕಳು 4 ಲಕ್ಷ, 2 ಲಕ್ಷ, 5 ಲಕ್ಷ Thank you very much, ತಾವೆಲ್ಲ ಸೇರಿಸಿ ಇಷ್ಟೊತ್ತು ಓದಿಸ್ತಿದ್ದೀವಿ. ಆಯ್ತು, ಆದ್ರೆ ಈ ತರ ಆಯ್ತು. ಕಳ್ತನ ಮಾಡಿ ಉತ್ತರ ಭಾರತೀಯ ಬಿಜೆಪಿ ಆಯ್ತು, ಮಕ್ಕಳು ಮುಗೀತು ಸರ್. ಆ ಪೇಪರ್ ಎಲ್ಲ ಸಿಕ್ಕಿದ್ದು. ಮುಗೀತು ಸರ್. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ನೋಡಿ, ಒಂದಂತೂ ಸತ್ಯ, ದಯವಿಟ್ಟು ರಾಜ್ಯ ಕಾಂಗ್ರೆಸ್ ಮತ್ತು ಬಿಜೆಪಿ ಅವ್ರಿಗೆ ಹೇಳೋದು ಒಂದೇ ಮಾತು. ನಿಮಗೆ ಸಾಧ್ಯ ಆದರೆ ವಿದ್ಯಾರ್ಥಿಗಳು ನಡೆಸ್ತಾ ಇರುವಂತಹ ಈ ಪ್ರತಿಭಟನೆಯ ಬಗ್ಗೆ ಮಾತಾಡಿ. ಅವರಿಗೆ ದೇಶದ್ರೋಹಿಗಳು ಅನ್ನೋ ಪಟ್ಟ ಮಾತ್ರ ಕಟ್ಟಬೇಡಿ. ಅವ್ರಿಗೇನು ಬೇಕು ಅನ್ನೋದ್ರ ಬಗ್ಗೆ ನೀವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ. ಆಗ್ಲಿಲ್ವಾ ಸುಮ್ಮನಿದ್ದು ಬಿಡಿ. ಆದರೆ ಈ ಹೋರಾಟ ಸರಿ ಇಲ್ಲ ಅಂತ ಬಣ್ಣ ಕಟ್ಟಿ ನೀವು ನಿಮ್ಮ ಬೆಳೆ ಬೇಯಿಸ್ಕೋಬೇಡಿ. ಪ್ರತಿಪಕ್ಷ ನಾಯಕರಿಗೆ ಒಂದು ಗತ್ತು ಗಮ್ಮತ್ತು ಇರುತ್ತೆ. ಆ ಗತ್ತು ಗಮ್ಮತ್ತು ಏನಂದ್ರೆ ಅದು ಮಾತಾಡಕ್ಕಲ್ಲ. ಈ ಹಿನ್ನೆಲೆಯಲ್ಲಿ ಈಗ JP ನಡ್ಡಾ ಅವರು ಮಾತುಕತೆಗೆ ಆಹ್ವಾನ ಕೊಟ್ಟಿದ್ದಾರೆ. ಆದರೆ ಈ ಹಿಂದೆ ಮಾತುಕತೆಗೆ ಹೋದಾಗ ನಾನೇನು ಕರೆದಿಲ್ಲಪ್ಪ, ಅವರೇ ಬಾಬಾ ಅಂದಿದ್ರು ಅಂತ ಹೇಳಿ ಇದನ್ನ ಗೆಬ್ಬೆಬ್ಬಿಸ್ಬಿಟ್ರು. ಈಗ ನೀವೇ ಬನ್ನಿ, ತಟಸ್ಥ ಸ್ಥಳದಲ್ಲಿ ಕುತ್ಕೊಳ್ಳೋಣ, ಇಲ್ಲ ಜಂತರ್ ಮಂತರ್ಗೆ ಬನ್ನಿ ಅಂತ ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ. ಅವ್ರು ಬರಲ್ಲ. ಯಾಕೆ ಹೇಳಿ? ಈಗೋ ಹರ್ಟ್ ಆಗುತ್ತೆ. ಇವತ್ತು ಧರ್ಮೇಂದ್ರ ಪ್ರಧಾನ್ದು ರಾಜೀನಾಮೆ ತಗೊಂಡ್ರು ಅಂತ ಇಟ್ಕೊಳ್ಳಿ, ನಾಳೆ ಎಫ್ಸ್ಟೀನ್ ಫೈಲ್ಸು ಅಂತ ಅವರು ಯಾರು ನಮ್ಮ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವ್ರ ರಾಜೀನಾಮೆ ಕೇಳ್ತಾರೆ. ಮತ್ತೊಂದು ಕಡೆ ಕೃಷಿ ಸಚಿವರ ರಾಜೀನಾಮೆ ಕೇಳ್ತಾರೆ. ರೈತರು ಶಂಭು ಗೇಟಿಗೆ ಬಂದು ನಿಂತಿದ್ದಾರೆ. ನಾಳೆ ಮತ್ತೊಬ್ರದ್ದು ಕೇಳ್ತಾರೆ. ಮಗದೊಮ್ಮೆ ವಿದೇಶಾಂಗ ಸಚಿವರದ್ದು ಕೇಳ್ತಾರೆ. ಟ್ರಂಪ್ ಬಾಯಿಗೆ ಬಂದಾಗ ಬೈತಾ ಇದ್ದಾನೆ ರಾಜೀನಾಮೆ ಕೊಡಿ ಅಂತ. ಸೊ ಈ ರಾಜೀನಾಮೆ ಸರಣಿಗಳು ಮುಂದುವರೆದ್ರೆ ಕೊನೆಗೆ ಲಾಸ್ಟ್ ಸ್ಟಾಪ್ ಎಲ್ಲಿಗೆ ಬರುತ್ತೆ? ಪಾಪ ಏನು ಗೊತ್ತಿಲ್ದಿರೋರು ಮೋದಿವರೆಗೆ ಬರುತ್ತೆ. ಹಾಗಾಗಿ ಅದೆಲ್ಲ ಆಗಕ್ಕೆ ಬಿಡಲ್ಲ ಇದು.